ಹಾಯ್ ಹಲೋ ಗೆಳೆಯರೇ, ಈಗಾಗಲೇ ತುಂಬಾ ಜನ ಕೇಳ್ತಿದ್ರು ಯಾವಾಗ KCET ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ ಯಾವಾಗ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ. ಸೊ ನೀಟ್ ಮಕ್ಕಳಿಗೆ ಚಾಯ್ಸ್ ಎಂಟ್ರಿ ಮಾಡುವ ಆಪ್ಷನ್ನೇ ಇಲ್ಲ. ಬಟ್ KCET ಅನ್ನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮತ್ತು ನ್ಯಾಚುರೋಪತಿ ಏನೆಲ್ಲ ಅದ್ರಲ್ಲಿ ಬೇರೆ ಕೋರ್ಸ್ ಉಂಟು ಅವರಿಗೆಲ್ಲ ಆಪ್ಷನ್ಸ್ ಇದೆ. ಸೊ ಅದು ಯಾವಾಗ ಲಾಸ್ಟ್ ಡೇಟ್, ಯಾವಾಗ ಫೀ ಪೇಮೆಂಟ್ ಮಾಡಬೇಕು, ಅದೆಲ್ಲ ಬಗ್ಗೆ KE ತನ್ನ ವೆಬ್ಸೈಟಲ್ಲಿ ಕ್ಲಿಯರ್ಲಿ ಕೊಟ್ಟಿದೆ. ಒಂದು PDF ಇದೆ. ಅದರಲ್ಲಿ ನಮ್ಮ ಸೆಕೆಂಡ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬಂದಂದರೆ 22 ಸೆಪ್ಟೆಂಬರ್ ಬಂದಿದೆ. ನಾವು ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಅದು 25 ಸೆಪ್ಟೆಂಬರ್. ಸೊ 25 ಸೆಪ್ಟೆಂಬರ್ ಲೈಕ್ 11:59 ತನಕ ಇರುತ್ತೆ. ಅಂದರೆ ಫುಲ್ ದಿನ ನಿಮ್ಗೆ ಸಿಗುತ್ತೆ. ಸೊ ನಿಮಗೆ ಸಿಗುವ ಚಾನ್ಸಸ್ ಏನಂದರೆ 11 AM 23rd ಅಂದರೆ ಇವತ್ತು 11 AM ಇಂದ 11:59 PM 25 ಸೆಪ್ಟೆಂಬರ್ ತನಕ ಸಿಗುತ್ತೆ. ಸೊ 23rd ಸೆಪ್ಟೆಂಬರಿಂದ 25 ಸೆಪ್ಟೆಂಬರ್ ಹಾಗೆ ನಿಮಗೆ ಒಂದು ರಫ್ಲಿ 3 ದಿನ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಸಿಗ್ತದೆ. ಸೊ ಪ್ಲೀಸ್ ಅದರ ಬಗ್ಗೆ ಯೋಚಿಸಿ ಮಾಡಿ. ಅರ್ಜೆಂಟಾಗಿ ಏನು ಮಾಡಬೇಡಿ. ಪೇರೆಂಟ್ಸ್ ಹತ್ರ ಮಾತಾಡಿ, ಕೌನ್ಸಿಲರ್ಸ್ ಹತ್ರ ಮಾತಾಡಿ, ಮತ್ತು ನಿಮ್ಮ ಮೆಂಟರ್ ಯಾರಿದ್ದಾರೆ ಅವ್ರ ಹತ್ರ ಮಾತಾಡಿ ಮತ್ತೆ ಡಿಸಿಷನ್ ತೆಗಿ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಡಿಸಿಷನ್. ಹಾಗೆಯೇ ಅರ್ಜೆಂಟ್ ಮಾಡಿ ಏನೋ ಒಂದು ಡಿಸಿಷನ್ ಮಾಡೋದಲ್ಲ. ಸೊ ಸರಿಯಾಗಿ ಟೈಮ್ ತೆಗೀರಿ. ಟೈಮ್ ಕೊಟ್ಟಿದ್ದಾರೆ KE, ಆ ಟೈಮ್ ಪ್ರಕಾರ ನೀವು ನಿಮ್ಮ ಡಿಸಿಷನ್ ತೆಗೀರಿ. ಮತ್ತು ಫೀಸ್ ಪೇಮೆಂಟ್ ಮಾಡಲಿಕ್ಕೆ ಚಾಯ್ಸ್ ಮತ್ತು ಚಾಯ್ಸ್ 2 ಕ್ಲಿಕ್ ಮಾಡಿದ ವಿದ್ಯಾರ್ಥಿಗಳಿಗೆ ಅದು 23rd to 26 ಸೆಪ್ಟೆಂಬರ್ ತನಕ ಟೈಮ್ ಕೊಟ್ಟಿದ್ದಾರೆ KE. ಮತ್ತು ಅಡ್ಮಿಷನ್ ಆರ್ಡರ್ ಬೈ ಚಾಯ್ಸ್ 1, ಯಾರೆಲ್ಲ ಚಾಯ್ಸ್ 1 ಮಾಡ್ತಾರೆ ಫೀಸ್ ಕಟ್ಟಿದ ಮೇಲೆ ಅವರೆಲ್ಲ ಅಡ್ಮಿಷನ್ ಆರ್ಡರ್ ಬರುತ್ತೆ. ಸೊ ಅಡ್ಮಿಷನ್ ಆರ್ಡರ್ ಟೈಮ್ ಕೂಡ 23rd ಸೆಪ್ಟೆಂಬರ್ to 26 ಸೆಪ್ಟೆಂಬರ್ ಟೈಮ್ ಕೊಟ್ಟಿದ್ದಾರೆ. ಮತ್ತು ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ಕಾಲೇಜ್ ಅದು 26 ಸೆಪ್ಟೆಂಬರ್ 5:30 PM. ಇದು ನೀಟ್ ವಿದ್ಯಾರ್ಥಿಗಳಿಗೆ ಕೂಡ ಲಾಸ್ಟ್ ಡೇಟ್ ಟು ರಿಪೋರ್ಟ್ ಟು ಕಾಲೇಜ್ 26 ಸೆಪ್ಟೆಂಬರ್. ಬಟ್ ನೀಟ್ ವಿದ್ಯಾರ್ಥಿಗಳಿಗೆ ಇದು ಚಾಯ್ಸ್ ಎಂಟ್ರಿ ಮಾಡೋ ಆಪ್ಷನ್ಸ್ ಇಲ್ಲ. ಸೊ ಅವರಿಗೆ ಇದು ಲಾಸ್ಟ್ ರೌಂಡ್ ಆಗಿರುತ್ತೆ, ಯಾರಿಗೆಲ್ಲ ಅಲಾಟ್ ಆಗಿದೆ ಸೀಟ್. ಸೊ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದು, ಬಟ್ ಯು ಕಾಂಟ್ ಗೋ ಟು ಚಾಯ್ಸ್ 1 ಆರ್ ಚಾಯ್ಸ್ 2. ಸೊ ದಿಸ್ ಈಸ್ ಫಾರ್ KCET ವಿದ್ಯಾರ್ಥಿಗಳು. ಇನ್ನು ನಿಮ್ಗೆ ಏನು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ಟು ಆನ್ಸರ್ ಯುವರ್ ಕ್ವಶನ್ಸ್. ಥ್ಯಾಂಕ್ ಯು.